ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಪಶ್ಚಿಮ ಬಂಗಾಳಕ್ಕಾಗಿ ದೀದಿ ಹೋರಾಟ 2019ರಿಂದ ಇಲ್ಲಿಯವರೆಗೆ ಟಿಎಂಸಿ ವರ್ಸಸ್ ಬಿಜೆಪಿ ಮಧ್ಯೆ ಬಹುದೊಡ್ಡ ರಾಜಕೀಯ ಜಂಗಿ ಕುಸ್ತಿ. ಪಶ್ಚಿಮ ಬಂಗಾಳ ಈಶ್ವರಚಂದ್ರ ವಿದ್ಯಾಸಾಗರ್ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಟ್ಯಾಗೂರ್ ಅವರ ಕರ್ಮಭೂಮಿ. ಈ ಭೂಮಿಯ ಆಧಿಪತ್ಯಕ್ಕಾಗಿ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ, ಭಾರತೀಯ ಜನತಾ ಪಕ್ಷದ ಮೋದಿ, ಅಮಿತ್ ಶಾ ಬಂಗಾಳಕ್ಕಾಗಿ ಬಹುದೊಡ್ಡ ರಾಜಕೀಯ ಸೆಣಸಾಟಕ್ಕೆ 2024ರ ಲೋಕಸಭಾ ಚುನಾವಣೆ ಸಾಕ್ಷಿಯಾಗಲಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಪಕ್ಷ 42 ಲೋಕಸಭಾ ಕ್ಷೇತ್ರಗಳಲ್ಲಿ 22 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಬೀಗಿತ್ತು. ಭಾರತೀಯ ಜನತಾ ಪಕ್ಷ 42 ಸ್ಥಾನಗಳ ಪೈಕಿ 18 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ ಮತ್ತೆ ಅದೇ ಹಳೆಯ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಭಾರತೀಯ ಜನತಾ ಪಕ್ಷ ಹೆಣಗಾಡುತ್ತಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗುತ್ತೇನೆ ಎನ್ನುತ್ತಲೇ ಸಿಪಿಎಂ ಪಕ್ಷ ಮತ್ತು ಸಿಪಿಐ ಪಕ್ಷಗಳು ಕಾಂಗ್ರೆಸ್ ಯಾವುದೇ ಸ್ಥಾನಗಳನ್ನು ಬಿಟ್ಟು ಕೊಡದೆ ಏಕಾಂಗಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ಎದುರಿಸುವ ದಿಟ್ಟತನವನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳಿಗೆ 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಸಿಪಿಎಂ ಪಕ್ಷ 22 ಸ್ಥಾನಗಳಿಗೆ ಸ್ಪರ್ಧಿಸಿದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 10 ಸ್ಥಾನಗಳಿಗೆ ಸ್ಪರ್ಧಿಸಿದೆ. ಸಿಪಿಐ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳು ಉಳಿದ ಸ್ಥಾನಗಳನ್ನು ಹಂಚಿಕೊಂಡು INDIA ಮೈತ್ರಿಕೂಟ ಈ 2 ಪಕ್ಷಗಳಿಗೆ ಪ್ರಬಲ ಪೈಪೋಟಿ ನೀಡಲು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿಯ ಮೂಲಕ ಪಶ್ಚಿಮ ಬಂಗಾಳದ ಚಿತ್ರಣ ತೆರೆದುಕೊಳ್ಳುತ್ತಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 4 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಕೊನೆಯ ಹಂತದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಶ್ಚಿಮ ಬಂಗಾಳದ ಅಸ್ಮಿತೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸುತ್ತಾರೆ. ಹಿಂಸಾತ್ಮಕ ಕೃತ್ಯಗಳು ನಡೆಯುತ್ತೆ. ಭಾರತೀಯ ಚುನಾವಣಾ ಆಯೋಗ 2 ದಿನಗಳು ಮೊದಲೇ ಯಾವುದೇ ಪಕ್ಷಗಳು ಬಹಿರಂಗವಾಗಿ ಯಾಚನೆ ಮಾಡಬಾರದೆನ್ನುವ ಕಟ್ಟಾಜ್ಞೆಯನ್ನು ಹೊರಡಿಸುತ್ತೆ. ಅಷ್ಟರ ಮಟ್ಟಿಗೆ ಪಶ್ಚಿಮ ಬಂಗಾಳದ ರಾಜಕಾರಣ ಒಡಿ ಬಡಿ ಸಂಸ್ಕೃತಿಗೆ ಕಾರಣವಾಗುತ್ತೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಕೊನೆಯ ಹಂತದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಡೆದುಕೊಳ್ಳುವ ನಡವಳಿಕೆಗಳಿಗೆ ಪಶ್ಚಿಮ ಬಂಗಾಳದ ಜನ ರೊಚ್ಚಿಗೆದ್ದು ಕೊನೆಯ ಹಂತದ ಎಲ್ಲಾ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬ ಅಭ್ಯರ್ಥಿಗಳು ಗೆಲ್ಲೋದಿಲ್ಲ. 3 ಹಂತದ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ 18 ಜನ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ. ಇದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ವ್ಯಕ್ತಿತ್ವಕ್ಕೆ ಇರ್ತಕ್ಕಂತಹ ಗೌರವ ಮನ್ನಣೆಗಳು. ರವೀಂದ್ರನಾಥ್ ಟ್ಯಾಗೂರ್ ಅವರ ನೆಲದಲ್ಲಿ ಕೋಮು ವಿಷ ಬೀಜವನ್ನು ಬಿತ್ತಿ 2019ರಲ್ಲಿ ಗೆದ್ದಂತೆ 24ರಲ್ಲಿ ಗೆಲುವು ಅಷ್ಟು ಸುಲಭವಿಲ್ಲ. ಇರುವ 18 ಸ್ಥಾನಗಳನ್ನು ಕೂಡ ಉಳಿಸಿಕೊಳ್ಳುವುದು ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಸವಾಲು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ನಡೆಸಿರುವ ವಿಚಾರ ಪಶ್ಚಿಮ ಬಂಗಾಳದ ನರನಾಡಿಗಳಲ್ಲಿಯೂ ಕೂಡ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಎಡರಂಗದ 29 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ಒಡಿಬಡಿ ಸಂಸ್ಕೃತಿಯ ಮೂಲಕನೇ ಅಂಕುಶ ಬಿಟ್ಟಂತಹ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿ ಕೂಡ ಅದೇ ಅಸ್ತ್ರವನ್ನು ದೀದಿ ಮೇಲೆ ಪ್ರಯೋಗಿಸುತ್ತಿರುವ ಸಂದರ್ಭದಲ್ಲಿ ಎಡರಂಗವನ್ನು ಎಡೆಮುರಿ ಕಟ್ಟಿ ಬಂಗಾಳ ಕೊಲ್ಲಿಗೆ ಎಸೆದಂತೆ ಭಾರತೀಯ ಜನತಾ ಪಕ್ಷವನ್ನು ಕೂಡ ಪಶ್ಚಿಮ ಬಂಗಾಳದಲ್ಲಿ ನಿರ್ನಾಮ ಮಾಡುವವರೆಗೂ ನಾನು ವಿಶ್ರಮಿಸುವುದಿಲ್ಲ. ಭಾರತೀಯ ಜನತಾ ಪಕ್ಷ 200ಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಎನ್ನುವ ಭವಿಷ್ಯವನ್ನು ನುಡಿದಿರುವ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನು ಕಟ್ಟಿ ಹಾಕುವ ಮೂಲಕ ಭಾರತೀಯ ಜನತಾ ಪಕ್ಷದ ಮೋದಿ, ಅಮಿತ್ ಶಾ ಅವರ ಕುದುರೆಗೆ ಲಗಾಮು ಹಾಕ್ತಾರ ಬಂಗಾಳದ ದೀದಿ. ಕಾಂಗ್ರೆಸ್, ಸಿಪಿಐ, ಸಿಪಿಎಂ ಪಕ್ಷಗಳು ಬಿಜೆಪಿ ಮತ್ತು ಟಿಎಂಸಿ ಈ 2 ಪಕ್ಷಗಳ ಕದನದ ನಡುವೆ ತಮ್ಮ ಅಸ್ತಿತ್ವಕ್ಕಾಗಿ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿವೆ? ಇದು ಕೂಡ ರಾಷ್ಟ್ರ ರಾಜಕಾರಣದ ಬಹುದೊಡ್ಡ ಚಿತ್ರಣಕ್ಕೆ ಸಾಕ್ಷಿಯಾಗಲಿದೆ. ಪಶ್ಚಿಮ ಬಂಗಾಳ ಒಂದು ಕಡೆ ಎಡ ಪಕ್ಷಗಳು, ಮತ್ತೊಂದು ಕಡೆ ಟಿಎಂಸಿ, ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ, 3 ಪಕ್ಷಗಳು ಕೂಡ ಒಡಿ ಬಡಿ ರಾಜಕಾರಣಕ್ಕೆ ಹೆಸರುವಾಸಿಯಾಗಿದೆ. ಬಂಗಾಳ ಅಂದ್ರೆ ಒಂದು ರೀತಿ
ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿನ ರೋಹಿಂಗ್ಯಾ ನಿರಾಶ್ರಿತರು ಇದೆ ಎನ್ನುವ ಅಪವಾದದ ನಡುವೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯವರಿಗೆ 3 ಬಾರಿ ಬಂಗಾಳದ ಜನ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ಮೋದಿ ಅಮಿತ್ ಶಾಗೆ ಶಾಕ್ ನೀಡಿ 42 ಸ್ಥಾನಗಳ ಪೈಕಿ 35ಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಅವಕಾಶ ಸಿಕ್ಕರೆ ತೃತೀಯ ರಂಗದ ಮೂಲಕ ಒಮ್ಮೆ ಪ್ರಧಾನಿ ಪಟ್ಟದತ್ತ ಟವಲ್ ಹಾಕಿ ಕೂತಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಬಂಗಾಳದ ದೀದಿಯ ಈ ಮಹತ್ವಾಕಾಂಕ್ಷೆಗೆ ಮೋದಿ ಅಮಿತ್ ಶಾ ಯಾವ ರೀತಿಯಲ್ಲಿ ಟಕ್ಕರ್ ಕೊಡಲಿದ್ದಾರೆ ಎನ್ನುವುದರ ಅತ್ತ ದೇಶದ ರಾಜಕಾರಣ ತೆರೆದುಕೊಳ್ಳಲಿದೆ. ಹಾಗಾದ್ರೆ ಮೋದಿ ಅಮಿತ್ ಶಾ ಅವರ ಗೆಲುವಿನ ನಾಗಾಲೋಟಕ್ಕೆ ಈಶ್ವರ ಚಂದ್ರ ವಿದ್ಯಾಸಾಗರ ಮೂಲಕ ಮಮತಾ ಬ್ಯಾನರ್ಜಿ ತಡೆಗೋಡೆ ನಿರ್ಮಿಸುತ್ತಾರಾ ಪಶ್ಚಿಮ ಬಂಗಾಳಾದ್ಯಂತ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?